ವೆಲ್ಕಮ್ ಬ್ಯಾಕ್. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಇದು ಬ್ಯಾಡ್ ನ್ಯೂಸ್. ಹಕ್ಕುಪತ್ರ ನೀಡಲು ನಿರ್ಧಾರ ಮಾಡಿದ್ದ 26 ಜನರಿಗೆ ಶಾಕ್. 26 ಅರ್ಜಿಯನ್ನ ರಿಜೆಕ್ಟ್ ಮಾಡಿರುವಂತಹ ಅಧಿಕಾರಿಗಳು ಕೋಗಿಲಿನಲ್ಲಿ 5 ವರ್ಷ ವಾಸ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ 80 ಅರ್ಜಿ ತಿರಸ್ಕೃತವಾಗಿದೆ. 167 ಅರ್ಜಿ ಪೈಕಿ 80 ಅರ್ಜಿ ಇದೀಗ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಉಳಿದ 87 ಅರ್ಜಿ ಪರಿಶೀಲನೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಡಿಸೆಂಬರ್ 20ರಂದು ಕೋಗಿಲು ಲೇಔಟ್ ಒತ್ತುವರಿ ತೆರವು ಮಾಡಲಾಗಿತ್ತು. ಈಗ ರಿಜೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. 167 ಅರ್ಜಿ ಪೈಕಿ 80 ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಉಳಿದಂತ 87 ಅರ್ಜಿಯನ್ನ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ ಈಗಾಗಲೇ ಮುಂದಾಗಿದ್ರು ಅಧಿಕಾರಿಗಳು. ಮತ್ತೆ ಪುನಃ ಅದನ್ನ ಪರಿಶೀಲನೆ ಮಾಡಿದ್ರು. ಇದೀಗ 26 ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಮೊನ್ನೆ ಕೃಷ್ಣ ಬೈರೇಗೌಡ ಮತ್ತು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ರು. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ, ಅವರಿಗೆ ನಿವೇಶನವನ್ನು ಕೊಡಬೇಕು ಅಂತ. ಅದಾದ ಬಳಿಕ ಮತ್ತೆ 26 ಅರ್ಜಿಗಳನ್ನ ಪುನಃ ಪರಿಶೀಲನೆ ಮಾಡಲಾಯಿತು. ಈಗ ರಿಜೆಕ್ಟ್ ಆಗಿರೋದು. ವೆಲ್ಕಮ್ ಬ್ಯಾಕ್. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಇದು ಬ್ಯಾಡ್ ನ್ಯೂಸ್. ಹಕ್ಕುಪತ್ರ ನೀಡಲು ನಿರ್ಧಾರ ಮಾಡಿದ್ದ 26 ಜನರಿಗೆ ಶಾಕ್. 26 ಅರ್ಜಿಯನ್ನ ರಿಜೆಕ್ಟ್ ಮಾಡಿರುವಂತಹ ಅಧಿಕಾರಿಗಳು ಕೋಗಿಲಿನಲ್ಲಿ 5 ವರ್ಷ ವಾಸ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ 80 ಅರ್ಜಿ ತಿರಸ್ಕೃತವಾಗಿದೆ. 167 ಅರ್ಜಿ ಪೈಕಿ 80 ಅರ್ಜಿ ಇದೀಗ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಉಳಿದ 87 ಅರ್ಜಿ ಪರಿಶೀಲನೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಡಿಸೆಂಬರ್ 20ರಂದು ಕೋಗಿಲು ಲೇಔಟ್ ಒತ್ತುವರಿ ತೆರವು ಮಾಡಲಾಗಿತ್ತು. ಈಗ ರಿಜೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. 167 ಅರ್ಜಿ ಪೈಕಿ 80 ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಉಳಿದಂತ 87 ಅರ್ಜಿಯನ್ನ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ ಈಗಾಗಲೇ ಮುಂದಾಗಿದ್ರು ಅಧಿಕಾರಿಗಳು. ಮತ್ತೆ ಪುನಃ ಅದನ್ನ ಪರಿಶೀಲನೆ ಮಾಡಿದ್ರು. ಇದೀಗ 26 ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಮೊನ್ನೆ ಕೃಷ್ಣ ಬೈರೇಗೌಡ ಮತ್ತು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ರು. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ, ಅವರಿಗೆ ನಿವೇಶನವನ್ನು ಕೊಡಬೇಕು ಅಂತ. ಅದಾದ ಬಳಿಕ ಮತ್ತೆ 26 ಅರ್ಜಿಗಳನ್ನ ಪುನಃ ಪರಿಶೀಲನೆ ಮಾಡಲಾಯಿತು. ಈಗ ರಿಜೆಕ್ಟ್ ಆಗಿರೋದು. ವೆಲ್ಕಮ್ ಬ್ಯಾಕ್. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಇದು ಬ್ಯಾಡ್ ನ್ಯೂಸ್. ಹಕ್ಕುಪತ್ರ ನೀಡಲು ನಿರ್ಧಾರ ಮಾಡಿದ್ದ 26 ಜನರಿಗೆ ಶಾಕ್. 26 ಅರ್ಜಿಯನ್ನ ರಿಜೆಕ್ಟ್ ಮಾಡಿರುವಂತಹ ಅಧಿಕಾರಿಗಳು ಕೋಗಿಲಿನಲ್ಲಿ 5 ವರ್ಷ ವಾಸ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ 80 ಅರ್ಜಿ ತಿರಸ್ಕೃತವಾಗಿದೆ. 167 ಅರ್ಜಿ ಪೈಕಿ 80 ಅರ್ಜಿ ಇದೀಗ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಉಳಿದ 87 ಅರ್ಜಿ ಪರಿಶೀಲನೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಡಿಸೆಂಬರ್ 20ರಂದು ಕೋಗಿಲು ಲೇಔಟ್ ಒತ್ತುವರಿ ತೆರವು ಮಾಡಲಾಗಿತ್ತು. ಈಗ ರಿಜೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. 167 ಅರ್ಜಿ ಪೈಕಿ 80 ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಉಳಿದಂತ 87 ಅರ್ಜಿಯನ್ನ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ ಈಗಾಗಲೇ ಮುಂದಾಗಿದ್ರು ಅಧಿಕಾರಿಗಳು. ಮತ್ತೆ ಪುನಃ ಅದನ್ನ ಪರಿಶೀಲನೆ ಮಾಡಿದ್ರು. ಇದೀಗ 26 ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಮೊನ್ನೆ ಕೃಷ್ಣ ಬೈರೇಗೌಡ ಮತ್ತು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ರು. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ, ಅವರಿಗೆ ನಿವೇಶನವನ್ನು ಕೊಡಬೇಕು ಅಂತ. ಅದಾದ ಬಳಿಕ ಮತ್ತೆ 26 ಅರ್ಜಿಗಳನ್ನ ಪುನಃ ಪರಿಶೀಲನೆ ಮಾಡಲಾಯಿತು. ಈಗ ರಿಜೆಕ್ಟ್ ಆಗಿರೋದು. ವೆಲ್ಕಮ್ ಬ್ಯಾಕ್. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಇದು ಬ್ಯಾಡ್ ನ್ಯೂಸ್. ಹಕ್ಕುಪತ್ರ ನೀಡಲು ನಿರ್ಧಾರ ಮಾಡಿದ್ದ 26 ಜನರಿಗೆ ಶಾಕ್. 26 ಅರ್ಜಿಯನ್ನ ರಿಜೆಕ್ಟ್ ಮಾಡಿರುವಂತಹ ಅಧಿಕಾರಿಗಳು ಕೋಗಿಲಿನಲ್ಲಿ 5 ವರ್ಷ ವಾಸ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ 80 ಅರ್ಜಿ ತಿರಸ್ಕೃತವಾಗಿದೆ. 167 ಅರ್ಜಿ ಪೈಕಿ 80 ಅರ್ಜಿ ಇದೀಗ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಉಳಿದ 87 ಅರ್ಜಿ ಪರಿಶೀಲನೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಡಿಸೆಂಬರ್ 20ರಂದು ಕೋಗಿಲು ಲೇಔಟ್ ಒತ್ತುವರಿ ತೆರವು ಮಾಡಲಾಗಿತ್ತು. ಈಗ ರಿಜೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. 167 ಅರ್ಜಿ ಪೈಕಿ 80 ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಉಳಿದಂತ
87 ಅರ್ಜಿಯನ್ನ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ ಈಗಾಗಲೇ ಮುಂದಾಗಿದ್ರು ಅಧಿಕಾರಿಗಳು. ಮತ್ತೆ ಪುನಃ ಅದನ್ನ ಪರಿಶೀಲನೆ ಮಾಡಿದ್ರು. ಇದೀಗ 26 ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಮೊನ್ನೆ ಕೃಷ್ಣ ಬೈರೇಗೌಡ ಮತ್ತು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ರು. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ, ಅವರಿಗೆ ನಿವೇಶನವನ್ನು ಕೊಡಬೇಕು ಅಂತ. ಅದಾದ ಬಳಿಕ ಮತ್ತೆ 26 ಅರ್ಜಿಗಳನ್ನ ಪುನಃ ಪರಿಶೀಲನೆ ಮಾಡಲಾಯಿತು. ಈಗ ರಿಜೆಕ್ಟ್ ಆಗಿರೋದು. ವೆಲ್ಕಮ್ ಬ್ಯಾಕ್. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಇದು ಬ್ಯಾಡ್ ನ್ಯೂಸ್. ಹಕ್ಕುಪತ್ರ ನೀಡಲು ನಿರ್ಧಾರ ಮಾಡಿದ್ದ 26 ಜನರಿಗೆ ಶಾಕ್. 26 ಅರ್ಜಿಯನ್ನ ರಿಜೆಕ್ಟ್ ಮಾಡಿರುವಂತಹ ಅಧಿಕಾರಿಗಳು ಕೋಗಿಲಿನಲ್ಲಿ 5 ವರ್ಷ ವಾಸ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ 80 ಅರ್ಜಿ ತಿರಸ್ಕೃತವಾಗಿದೆ. 167 ಅರ್ಜಿ ಪೈಕಿ 80 ಅರ್ಜಿ ಇದೀಗ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಉಳಿದ 87 ಅರ್ಜಿ ಪರಿಶೀಲನೆ ಮಾಡ್ತಾ ಇರುವಂತಹ ಅಧಿಕಾರಿಗಳು. ಡಿಸೆಂಬರ್ 20ರಂದು ಕೋಗಿಲು ಲೇಔಟ್ ಒತ್ತುವರಿ ತೆರವು ಮಾಡಲಾಗಿತ್ತು. ಈಗ ರಿಜೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. 167 ಅರ್ಜಿ ಪೈಕಿ 80 ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಉಳಿದಂತ 87 ಅರ್ಜಿಯನ್ನ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ ಈಗಾಗಲೇ ಮುಂದಾಗಿದ್ರು ಅಧಿಕಾರಿಗಳು. ಮತ್ತೆ ಪುನಃ ಅದನ್ನ ಪರಿಶೀಲನೆ ಮಾಡಿದ್ರು. ಇದೀಗ 26 ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಮೊನ್ನೆ ಕೃಷ್ಣ ಬೈರೇಗೌಡ ಮತ್ತು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ರು. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ, ಅವರಿಗೆ ನಿವೇಶನವನ್ನು ಕೊಡಬೇಕು ಅಂತ. ಅದಾದ ಬಳಿಕ ಮತ್ತೆ 26 ಅರ್ಜಿಗಳನ್ನ ಪುನಃ ಪರಿಶೀಲನೆ ಮಾಡಲಾಯಿತು. ಈಗ ರಿಜೆಕ್ಟ್ ಆಗಿರೋದು. ವೆಲ್ಕಮ್ ಬ್ಯಾಕ್. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಇದು ಬ್ಯಾಡ್ ನ್ಯೂಸ್. ಹಕ್ಕುಪತ್ರ ನೀಡಲು ನಿರ್ಧಾರ ಮಾಡಿದ್ದ 26 ಜನರಿಗೆ ಶಾಕ್. 26 ಅರ್ಜಿಯನ್ನ ರಿಜೆಕ್ಟ್ ಮಾಡಿರುವಂತಹ ಅಧಿಕಾರಿಗಳು ಕೋಗಿಲಿನಲ್ಲಿ 5 ವರ್ಷ ವಾಸ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ 80 ಅರ್ಜಿ ತಿರಸ್ಕೃತವಾಗಿದೆ. 167 ಅರ್ಜಿ ಪೈಕಿ 80 ಅರ್ಜಿ ಇದೀಗ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಉಳಿದ 87 ಅರ್ಜಿ ಪರಿಶೀಲನೆ ಮಾಡ್ತಾ ಇರುವಂತಹ ಅಧಿಕಾರಿಗಳು. ಡಿಸೆಂಬರ್ 20ರಂದು ಕೋಗಿಲು ಲೇಔಟ್ ಒತ್ತುವರಿ ತೆರವು ಮಾಡಲಾಗಿತ್ತು. ಈಗ ರಿಜೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. 167 ಅರ್ಜಿ ಪೈಕಿ 80 ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಉಳಿದಂತ 87 ಅರ್ಜಿಯನ್ನ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ ಈಗಾಗಲೇ ಮುಂದಾಗಿದ್ರು ಅಧಿಕಾರಿಗಳು. ಮತ್ತೆ ಪುನಃ ಅದನ್ನ ಪರಿಶೀಲನೆ ಮಾಡಿದ್ರು. ಇದೀಗ 26 ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಮೊನ್ನೆ ಕೃಷ್ಣ ಬೈರೇಗೌಡ ಮತ್ತು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ರು. 26 ಜನರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ, ಅವರಿಗೆ ನಿವೇಶನವನ್ನು ಕೊಡಬೇಕು ಅಂತ. ಅದಾದ ಬಳಿಕ ಮತ್ತೆ 26 ಅರ್ಜಿಗಳನ್ನ ಪುನಃ ಪರಿಶೀಲನೆ ಮಾಡಲಾಯಿತು. ಈಗ ರಿಜೆಕ್ಟ್ ಆಗಿರೋದು.